ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಎಲ್ಲರೂ ಹೇಗಿದೆ, ಚೆನ್ನಾಗಿದೆ ಅಂದ್ಕೊತೀನಿ. ಇವಾಗ ಪಟಾಕಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಅನ್ಕೊತಾ. ಬೆಳಗ್ಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಹೊಲ್ದ ಹತ್ರ ಹೋಗೋಕೆ ತಿನ್ಸಿಲ್ಲ ಪಟಾಕಲಿಕ್ಕೆ. ಪಾಪ ನೋಡಿ ಎಷ್ಟು ಇದು ಮಾಡ್ಕೊಂಬಿಟ್ಟವೆ. ಇದು ಸ್ವಲ್ಪ ಡಲ್ ಆಗೈತೆ, ಗೊತ್ತಿಲ್ಲ, ವಿಚಾರಿಸೋದಿದ್ದೇನು ಅಂತ. ಏನಂದರೆ ತಾರಾಪಟ್ಟ ಮನೆಗೆ ಮತ್ತೆ ಬಂತು ನೋಡಿ. ಇಲ್ಲಿದೆ ನಮ್ಮ ತಾರ ಅಕ್ಕಿ, ಅಲ್ಲಿ ಐತೆ, ಓಕೆನಾ. ಇದು ಒಂದು ಚೀನಿ, ಅದೊಂದು ಚೀನಿ, ಎರಡೂ ಪ್ಲಸ್. ಅವ್ರು ಮರಿ ಮಾಡಿಸ್ಕೊಡ್ಬೇಕಂತೆ, ಮರಿ ಮಾಡಿಸ್ಕೊಡೋಣ. ಇದರಲ್ಲಿ ಚೆನ್ನಾಗಿತ್ತು, ರಿಸಲ್ಟ್ ಚೆನ್ನಾಗೈತೆ. ಇದರಲ್ಲಿ ನೋಡಿದೆ, ಅದ್ರ ಮರಿ ಚೆನ್ನಾಗಾಗಿತ್ತು. ಅದು ಚೀನಿನೇ ಬಂದಿತ್ತು ಅದೇ ಥರ, ಅದ್ರಲ್ಲಿ ಚೆನ್ನಾಗೈತೆ. ಇನ್ನೊಂದು ಚೀನಿನೂ ಮಕ್ಷಿ ಎರಡು ಜೊತೆ ಹಾಕಿದ್ನಿ. ಆಮೇಲೆ ಸಬ್ಜಾ ಕತ್ಲಿಗೆ ಹೋಗಿದ್ದು ಮತ್ತು ಸಬ್ಜಾ ರೆಗ್ದರ್ ಗಂಡು ಅದು ಜೊತೆ ಮಾಡಿದ್ದೀನಿ. ಇನ್ನು ಇದರಲ್ಲಿ 1 2 3 4 ಅಕ್ಕಿ ಇದೆ. ಇದೂ ಈ ಥರ 2 ಆರ್ಸಾಗಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಪಟ್ಟ ನೋಡೋಣ ಅದೇನಾಗುತ್ತೆ ಗೊತ್ತಿಲ್ಲ. ಆ ಅಕ್ಕಿಗೆ ಅದು ಜೊತೆ ಮಾಡ್ತೀನಿ. ಫಸ್ಟ್ ಜೊತೆ ಮಾಡಿಕೊಂಡು ಯಾವುದನ್ನಾದ್ರೂ ಒಂದು ಪಳಗಿಸ್ಕೊಂಡು ಮನೆಗೆ. ಛತ್ರಿ ಇವತ್ತು ಬಂದರೆ ಫ್ರೆಂಡ್ಸ್, ಇವತ್ತು ಭಾನುವಾರ ಅಲ್ಲ, ಅದಕ್ಕೆ ಇವತ್ತು ಬಂದಿಲ್ಲ. ಬಂದರೆ ನಾಳೆ ಬರುತ್ತೆ, ನಾಳೆ ಹಾಕ್ಕೊಂಡು ರೆಡಿ ಮಾಡಿ ನಾಳೆ ಮೇಲೇ ವೀಡಿಯೋ ಮಾಡಿ ಕೊಡ್ತೀನಿ, ಓಕೆನಾ. ವೀಡಿಯೋ ನಾಳೆ ಮೇಲೇ ಮಾಡಿ ಹಾಕ್ತೀನಿ. ಮರಿಗಳು ನೋಡಿ ಎಷ್ಟು ಬೇಜಾರಾಗ್ಬಿಟ್ಟವೆ ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟವೆ. ತಿನ್ನಿಸ್ತೀನಿ ಇರೋ, 1 ನಿಮಿಷ ಇರೋ ಆಗೋಯ್ತು. ವೀಡಿಯೋ ಮಾಡಿ ಕೊಟ್ಬಿಡ್ತೀನಿ, ಆಮೇಲೆ ತಿನ್ನಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಬಣ್ಣ ಬಂದಿದೆ. ಇನ್ನು ದೊಡ್ಡದಾದ್ಮೇಲೆ ಇನ್ನೂ ಪಟ್ಟ ಇದಾದಮೇಲೆ ಕ್ಲೀನಾಗಿ ದಸ್ಸಾದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಪಟ್ಟದಲ್ಲಿ ಅಷ್ಟೇ ಚೆನ್ನಾಗಿ. ಇದು ಸಬ್ಜಾನೇ, ಇದು ಸಬ್ಜಾನ ಇಲ್ಲಾಂದರೆ ಸಬ್ಜಾನೇ ಬರುತ್ತೆ. ಇದು ಗಟ್ಟಿ ಸಬ್ಜಾ ಬಣ್ಣ. ಇದು ಮಕ್ಷಿ. ಇಲ್ಲಿ ಮಕ್ಷಿಗಳಲ್ಲಿ 2 ಮಕ್ಷಿಗಳಲ್ಲಿ ಸಬ್ಜಾ ಬಂದೈತೆ ಅಂದರೆ ನೋಡೋಣ, ಏನಾದರೂ ಸಿಗ್ಬೋದು ನಮಗೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋ ಚಿಕ್ಕದಾಗಿ ಎಂಡ್ ಮಾಡಿದ್ದೀನಿ, ಓಕೆನಾ. ಲೆಂತ್ ಹಾಕಿದ್ರೆ ಜಾಸ್ತಿ ನೋಡಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ಎಂಡ್ ಮಾಡ್ತೀನಿ. ಒಳಗಡೆ ಇರೋ ಪಟ್ಟ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ, ಓಕೆ. ಇರಿ 1 ನಿಮಿಷ. ಪಟ್ಟಗಳು ಅವು ಗ್ರೋತ್ ಆಲ್ಮೋಸ್ಟ್ ಆಗೈತೆ, ಅವು ತಿನ್ನಿಸ್ತಾ ಇದ್ದಾವೆ. ಆದರೆ ಒಂದು ಪಟ್ಟಕ್ಕೆ ಜಾಸ್ತಿ, ಒಂದು ಪಟ್ಟಕ್ಕೆ ಕಮ್ಮಿ ಮಾಡ್ತಾಯಿದ್ದೆ, ಅದೇ ಕಷ್ಟ ನೋಡಿ. ಒಂದು ಪಟ್ಟಕ್ಕೆ ಜಾಸ್ತಿ ಮಾಡ್ತೈತೆ, ಒಂದು ಪಟ್ಟಕ್ಕೆ ಕಮ್ಮಿ ಮಾಡ್ತೈತೆ. ಇದು ಚೀನಿ ಬಂದೈತೆ ಬಣ್ಣ. ಈಚೆ ತೊಗೊತೀನಿ, ಇದೇ ನೋಡ್ತೀನಿ. ಇದು ವೆಯ್ಟ್ ಜಾಸ್ತಿ, ನಾನು ಕಾಂಕ್ರೀಟ್ ಹಾಕಿ ಮಾಡಿರೋದು ನೋಡಿ. ಅದು ಚೀನಿ. ರೆಕ್ಕೆಗಳಲ್ಲಿ ಸ್ವಲ್ಪ ಕಲರ್ ಹೋಗಬಹುದು ಅನಿಸ್ತೈತೆ ನನಗೇನೋ. ಹಳೆ ಪಟ್ಟ ಬಂದಿದ್ದಲ್ಲ, ಸೇಮ್ ಅದೇ ಥರ ಬರ್ತೈತೆ ನೋಡಿ. ಹಳೆ ಪಟ್ಟ ಏನು ಬಂದಿತ್ತು, ಹಿಂದಿನ ಪಟ್ಟ ಅದೇ ಥರ ಬರ್ತೈತೆ. ಇದು ಸ್ವಲ್ಪ ತಾರನಲ್ಲಿ ಅಲ್ಲಲ್ಲೇ ಡಾಟ್ಸ್. ಇದು ಚೀನಿ, ಒರಿಜಿನಲ್ ಚೀನಿ ಬರ್ತೈತೆ. ಅದು ಸ್ವಲ್ಪ ಬೂದಿ ಚೀನಿ ಬರ್ತೈತೆ. ಇಲ್ಲಿ ನಮಗೇನು ಯಾವ್ದು ಬಂದ್ರೂ ರಿಸಲ್ಟ್ ಬೇಕಷ್ಟೆ ನಮಗೆ. ಇಷ್ಟದಾಗ ಜೊತೆ ಮಾಡಿರೋದು ರಿಸಲ್ಟ್ ಬಂದರೆ ಸಾಕು, ಯಾವುದೆಲ್ಲಾದ್ರೂ ಹೋಗಲಿ. ಎಷ್ಟಕ್ಕೆ ಡಲ್ ಆಗುತ್ತೆ, ಇಷ್ಟಕ್ಕೆ ಇದಾಗುತ್ತೆ ನೋಡಿ. ಇದು ಅದ್ರ ಮೂತಿ ಚೆನ್ನಾಗೈತೆ, ಇದ್ರ ಮೂತಿನೂ ಚೆನ್ನಾಗೈತೆ. ನನಗೆ ರೇಸರ್ ಬೇಕಷ್ಟೇ, ಬ್ರೀಡರ್ ಬೇಕಾಗಿಲ್ಲ, ರೇಸರ್ಗಳು ಬೇಕು. ಇವಾಗ ಪ್ರೆಸೆಂಟ್ರಲ್ಲಿ ರೇಸರ್ಗಳಿದ್ರೇ ನನಗೆ ಇಲ್ಲಿ ಸ್ವಲ್ಪ ಕಾಲಾಗೋಕ್ಕೆ, ಅದಕ್ಕೋಸ್ಕರ ರೇಸರ್ಗಳು ಬೇಕು ಅಂತ ಇರೋದು. ಬ್ರೀಡರ್ ಬೇಕಾದರೆ ಆಮೇಲೆ ಮಾಡಿಸ್ಕೊಳೋಣ, ಓಕೆನಾ. ಇನ್ನೇನು ಅಷ್ಟೇನಿಲ್ಲ. ಓಕೆ ಮಿಸ್, ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ, ಓಕೆನಾ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋ ಛತ್ರಿ ಫುಲ್ ಇರುತ್ತೆ, ಓಕೆನಾ. ಅಕ್ಕಿಯನ್ನು ಮೇಲೆ ಹಾಕ್ಕೊಂಡಿರ್ತೀನಿ. ಛತ್ರಿ ಅದು ಸ್ವಲ್ಪ ಡಿಫ್ರೆಂಟ್ ಮಾಡಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಕ್ಲೀನಾಗಿ ಬಂತು, ಆದರೆ ರೊಟೇಟ್ ಮಾಡೋದಿದೆಯಲ್ಲ ಈ ಥರ, ಅದು ಸ್ವಲ್ಪ ಡಿಫ್ರೆಂಟ್ ಬಂದೈತೆ, ಓಕೆನಾ. ಬಾಯ್ ಬಾಯ್.